ಬೆಳಿಗ್ಗೆ 5 o'clock ಹೇಳ್ಬೇಕು ಅಂತ ಆಸ್ ಯೂಶುವಲ್ 8:30 ಇದ್ದೆ. ಎದ್ದು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ನೀವು ಕುಡೀರಿ, ಡೈಜೆಷನ್ಗೆ ಒಳ್ಳೇದು. ಬ್ರಷ್ ಮಾಡೋಕ್ಕೆ ಪೇಸ್ಟ್ ಆಗೋಗಿತ್ತು, ಆದರೂ ಹೆಂಗೋ ಅಡ್ಜಸ್ಟ್ ಮಾಡಿ ತೆಗೆದೆ. ರೆಡಿಯಾಗಿ ಟಿಫನ್ ಮಾಡೋಣ ಅಂತ ಅಕ್ಕ ಮನೆಗೆ ಹೋದೆ. ಟಿಫನ್ ಮಾಡ್ಕೊಂಡು ಆಚೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾವುದಾದ್ರೂ ಒಂದು ಸಿಸ್ಟಮ್ ಚೆನ್ನಾಗಿದೆ ಅಂದರೆ ಅದು ಡ್ರೈನೇಜ್ ಸಿಸ್ಟಮು. ಮಳೆ ಬಿದ್ದರೆ ರೋಡ್ಸ್ ಎಲ್ಲ ನೀರಿಂದ ಪಳ್ಪಳ ಅಂತ ಹೊಳಿತಾ ಇರುತ್ತೆ. ಇದ್ದಿದ್ದ ವರ್ಕ್ಸ್ನೆಲ್ಲ ಕಂಪ್ಲೀಟ್ ಮಾಡಿ ರೂಮ್ಗೆ ಹೋಗ್ತಾ ಒಂದು ಟೀ ಕುಡಿಯೋಣ ಅಂತ ಸಾಗರ್ ಟೀಗೆ ಬಂದೆ. ಚಿಕ್ಕಬಳ್ಳಾಪುರದಲ್ಲಿ ಟೀ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ರೂಮಿಗೆ ವಾಪಸ್ ಬರ್ತಿರ್ಬೇಕಾದ್ರೆ ಅಲ್ಲೂ ನೀರು ನಿಂತಿತ್ತು ರೋಡಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಮಳೆ ಬಿದ್ದರೆ ರೋಡಲ್ಲಿ ಕೆಸರೇ ಕೆಸರು. ರೂಮಿಗೆ ಬಂದು ಒಂದು ಸ್ವಲ್ಪ ಹೊತ್ತು ರೀಲ್ಸ್ ನೋಡಿದೆ. ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ಅಂಡ್ ಕಂಪ್ಯೂಟರ್ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಓದಿ ನೋಟ್ಸ್ ಮಾಡಿದೆ. ಓದೋಷ್ಟರಲ್ಲಿ ಹಸುವಾಯಿತು. ಒಂದು ಬಂದು ತಿನ್ಕೊಂಡು ಕಾಲೇಜ್ ಹತ್ರ ಹೋಗ್ಬೇಕಿತ್ತು. ಅದಕ್ಕೆ ಲ್ಯಾಪ್ಟಾಪ್ ತಗೊಂಡು ನನ್ನ ಫ್ರೆಂಡ್ ಬೈಕ್ ಎತ್ಕೊಂಡು ಕಾಲೇಜ್ ಲೈಬ್ರರಿಗೆ ಬಂದೆ. ನಮ್ಮ ಪ್ರಾಜೆಕ್ಟ್ ಟೀಮ್ ಮೇಟ್ಸು ನನ್ನ ವಿಡಿಯೋ ತೆಗಿಬಿಡ ಅಂತಿದ್ರು. ನಾನು ಇಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಬ್ಬರು ಅಲ್ಲಿ ಆರಾಮಾಗಿ ಮಾತಾಡ್ಕೊಂಡಿದ್ದಾರೆ. ವರ್ಕ್ನೆಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಎಲ್ಲರೂ ಹಸುವಾಯಿತು. ಅದಕ್ಕೆ ನಾವು ಈಟ್ ಹುಕ್ ಕೆಫೆಗೆ ಬಂದ್ವಿ. ನಾನು ಸ್ಯಾಂಡ್ವಿಚ್ ತಿಂದೆ, ಅವ್ರು ಪಿಜ್ಜಾ ತಿಂದರು. ಅಲ್ಲಿಂದ ವಾಪಸ್ ರೂಮಿಗೆ ಬಂದು ರೆಡಿಯಾಗಿ ಅಕ್ಕ ಮನೆಗೆ ಹೋದೆ. ಊಟ ಮಾಡ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ನವೀನ್ ಫೋನ್ ಮಾಡ್ದ. ನನ್ನ ಬೈಕ್ ಕೀ ಕಳ್ದಾಕೊಂಡಿದ್ದೀನಿ, ಮನೇಲಿ ಸ್ಪೇರ್ ಕೀ ಇದೆ ತಗೋಬಾ ಅಂತ. ನಾನು ಕಷ್ಟಪಟ್ಟು ಕೀ ತೊಗೊಂಡೋದ್ರೆ ಇವನ್ ಪೋಚಲ್ಲೇ ಕೀ ಮರ್ತೋಗ್ಬಿಟ್ಟು ಮತ್ತೆ ನನ್ನ ಕೈಲಿ ಕೀ ತರಿಸಿದ್ದಾನೆ. ಇದನ್ನೆಲ್ಲ ವ್ಲಾಗಲ್ಲಿ ಹಾಕ್ತೀನಿ ಅಂತ ಕ್ಯಾಮ್ರಾಯಿಂದ ತಪ್ಪಿಸ್ಕೊಂತ ಇದ್ದ. ನಿಮ್ಗೇನಾದರೂ ಈ ಥರ ಡೆಕೋರೇಷನ್ಸು ಬೇರೆ ಇವೆಂಟ್ಸ್ ಮಾಡಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿಂದ ನಾನು ನವೀನು ಬ್ಯಾನರ್ ಅಂಗಡಿಗೆ ಬಂದ್ವಿ. ಅಲ್ಲಿ ಕೆಲಸ ನೋಡ್ಕೊಂಡು ಅವನಿಗೆ ಡ್ರಾಪ್ ಮಾಡಿ ನಾನು ರೂಮಿಗೆ ಬಂದೆ. ರೂಮಿಗೆ ಬರ್ತಿರ್ಬೇಕಾದ್ರೆ ವೆದರ್ ಹೀಗಿತ್ತು. ಸುರಿವ ಮಳೆ ನಿಂತು ತಂಪಾಗಿದೆ.